ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಓಕೆನಾ? ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇನ್ ಕನ್ನಡದಲ್ಲಿ ಏನ್ ಕರಿತೀವಿ ನಾವು? ಇಳಿಮುಖ ಸೀಮಾಂತ ದೃಷ್ಟಿಕೋನ. ನೀವು ಕೇಳ್ಬೋದು ಸರ್ ಎಷ್ಟು ಮಾರ್ಕ್ಸ್ ಕೇಳ್ಬೋದು ಇದು ಅಂತ. ನೀವು ಇದರಲ್ಲಿ 2 marks ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, 1 marks ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂಡ್ ಆಲ್ಸೋ 6 marks ಕ್ವಶನ್ ಆರ್ 4 marks ಕೇಳ್ಬೋದು. ನೋಡಿ 1 marks ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ಎಕ್ಸ್ಪ್ಯಾಂಡ್ ಡಿಎಂಇ ಅನ್ನು ವಿಸ್ತರಿಸಿ ಅಂತ ಕರೀತಾರೆ. ಡಿಎಂಇ ವಿಸ್ತರಿಸಿದ್ರೆ 2 marks ಏನ್ ಬರೀತೀರಪ್ಪ? 1 marks ಕೇಳಿದ್ರೆ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ವೆರಿ ಗುಡ್, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಓಕೆ, ಸೊ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಮ್ಗೂ ಕೇಳ್ಬೋದಮ್ಮ. ಡಿಎಂ ಅನ್ನು ವಿಸ್ತರಿಸಿ ಅಂದ್ರೆ ಏನಂತ ಕರಿತೀವಿ ನಾವು? ಕನ್ನಡದಲ್ಲಿ ಬರೆದ್ರೆ ಇಳಿಮುಖ ದೃಷ್ಟಿಕೋನ. ಓಕೆನಾ? 1 marks 2 marks ಅಲ್ಲಿ ಈ ತರ ಕೇಳಬಹುದು. 4 marks 6 marks ಅಲ್ಲಿ ಕೇಳಿದ್ರೆ ಈ ಚಾಪ್ಟರ್ ಅಲ್ಲಿ 1 or 2 4 marks ಕೇಳೋ ಚಾನ್ಸಸ್ ಇದೆ, 4 or 6. ಸೊ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ನಮ್ಗೆ 2 ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಯಾವ್ದು? ಟಿಯು ಎಂಬಿ. ಓಕೆನಾ? ಮತ್ತೆ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್. ಓಕೆನಾ? ಯೂನಿಟ್ಸ್ ಅಂತ ಕರಿತೀವಿ. ಟಿಯು ಅಂತ ಏನ್ ಕರಿತೀರಮ್ಮ? ಒಟ್ಟು ನಾನು ಓ ಅಂತ ಬರ್ದಿರ್ತೇನೆ. ಓಕೆನಾ? ಮಾರ್ಜಿನಲ್ ಯುಟಿಲಿಟಿನ ಸಿ ಅಂತ ಬರ್ದಿರ್ತೇನೆ, ಸೀಮಾಂತ ದೃಷ್ಟಿಕೋನ. ಈಗ ಫಸ್ಟ್ ಒಟ್ಟು ದೃಷ್ಟಿಕೋನ ಎಂದರೆ ಏನಂದ್ರೆ, ಈಗ 4 ಘಟಕ ಇದೆ ಅನ್ಕೊಳ್ಳೋಣ. 1 2 3 4 ಅಥವಾ 5 6 ಬರೀಬಹುದು. ಈಗ ನಮಗೆ 1ನೇ ಘಟಕದಲ್ಲಿ ಸಿಗುವ ದೃಷ್ಟಿಕೋನ ದ ಯುಟಿಲಿಟಿ ಒಬ್ಟೈನ್ಡ್ ಫ್ರಮ್ ಫಸ್ಟ್ ಯೂನಿಟ್. ಓಕೆನಾ? ಇದನ್ನ ಇನಿಷಿಯಲ್ ಯುಟಿಲಿಟಿ ಅಂತ ಕರಿತೀವಿ. ಓಕೆನಾ? ಮೊದಲನೇ ಅನುಭವ ನಾವು ಏನ್ ಪಡಿತೀವೋ, ಮೊದಲನೇ ಘಟಕ ಸೇವಿಸಿದಾಗ ಅದನ್ನ ಇನಿಷಿಯಲ್ ಯುಟಿಲಿಟಿ, ಮೊದಲನೆಯ ದೃಷ್ಟಿಕೋನ ಅಂತ ಕರೀಬಹುದು. ಟೋಟಲ್ ಯುಟಿಲಿಟಿ ನಲ್ಲಿ ಹೇಗ್ ಬರುತ್ತೆ ಅಂದ್ರೆ ನೋಡಿ 10 12 ಮತ್ತು 14. ಓಕೆನಾ? 10 14 ಮತ್ತೆ ನೋಡಿ 16 ಅಥವಾ 18 ಇನ್ಕ್ರೀಸ್ ಆಗಿದೆಯಾ? ಅಗೇನ್ 18 ಅಂದ್ಬಿಟ್ಟು ಇನ್ನೊಂದು 16 ಏನೋ ಆಗುತ್ತೆ ಅನ್ಕೊಳ್ಳೋಣ. ಯಾಕೆಂದ್ರೆ in total utility the utility will increase after certain point of time. You can see here in 4th utility it is same. ಒಂದೇ ಇದೆಯಲ್ಲಮ್ಮ. ಮತ್ತೆ 5ನೇ ಘಟಕ ಸೇವಿಸಿದಾಗ ದೃಷ್ಟಿಗುಣ ಇಳಿಮುಖ ಅಂದ್ರೆ ಸ್ವಲ್ಪ ಡಿಕ್ರೀಸ್ ಆಗುತ್ತೆ, ಜಾಸ್ತಿ ಆಗೋದು. ಸೊ ಇದನ್ನ ಒಟ್ಟು ದೃಷ್ಟಿಗುಣ. ಒಟ್ಟು ದೃಷ್ಟಿಗುಣ ಎಂದರೆ ಏನು ಅಂತ ಕೇಳಿದ್ರೆ, ವಾಟ್ ಇಸ್ ಟೋಟಲ್ ಯುಟಿಲಿಟಿ? ಯುಟಿಲಿಟಿ ಒಬ್ಟೈನ್ಡ್ ಫ್ರಮ್ ಆಲ್ ದ ಯೂನಿಟ್ಸ್. ಇದನ್ನ ಟೋಟಲ್ ಯುಟಿಲಿಟಿ, ಒಟ್ಟು ದೃಷ್ಟಿಕೋನ. ಎಂಯು ತುಂಬಾ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ. ಯುಟಿಲಿಟಿ